ವಿಧಾನಸಭಾ ಉಪಚುನಾವಣೆಗಳಲ್ಲಿ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಭಾರಿ ಬಹುಮತದಿಂದ ಗೆಲುವು ಸಾಧಿಸಲಿದ್ದಾರೆ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ರಾಜ್ಯಸಭಾ ಸದಸ್ಯ ಬಸವರಾಜ ಬೊಮ್ಮಾಯಿ ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇಂದು ಬಾಗಲಕೋಟೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರದ ಆಡಳಿತದಿಂದ ರಾಜ್ಯದ ಜನತೆ ಬೇಸತ್ತಿದ್ದಾರೆ. ಅಲ್ಲದೆ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿದ್ದ ಅಹಿಂದೆ ವರ್ಗದ ಜನರು ಸಹ ಕಾಂಗ್ರೆಸ್ನಿಂದ ಭ್ರಮನಿರಸಗೊಂಡಿದ್ದಾರೆ ಎಂದು ತಿಳಿಸಿದ್ದಾರೆ. ಎರಡೂ ಕ್ಷೇತ್ರಗಳಲ್ಲಿ ಬಿಜೆಪಿ ಪರವಾಗಿ ದೊಡ್ಡ ಮಟ್ಟದ ಅಲೆ ಎದ್ದಿದ್ದು, ಇದು ಖಂಡಿತವಾಗಿಯೂ ಮತಗಳಾಗಿ ಪರಿವರ್ತನೆಯಾಗಲಿದೆ. ಎರಡೂ ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳು ದೊಡ್ಡ ಅಂತರದಿಂದ ಗೆಲ್ಲಲಿದ್ದಾರೆ ಎಂದು ಬೊಮ್ಮಾಯಿ ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದ ಕುರಿತು ವಾಗ್ದಾಳಿ ನಡೆಸಿದ ಬಸವರಾಜ ಬೊಮ್ಮಾಯಿ ಅವರು, ಕಾಂಗ್ರೆಸ್ ಪಕ್ಷವು ಸ್ವದೇಶಿ ಪಕ್ಷವಲ್ಲ, ಅದು ಈ ದೇಶದ ಪಕ್ಷವೂ ಅಲ್ಲ ಎಂದು ಆರೋಪಿಸಿದ್ದು, ಕಾಂಗ್ರೆಸ್ನ ಮೂಲ ಉದ್ದೇಶವೇ ವಿದೇಶಿ ಗುಲಾಮಗಿರಿಯಾಗಿದ್ದು, ವಿದೇಶಿ ಪೌರತ್ವ ಹೊಂದಿರುವವರು ಕಾಂಗ್ರೆಸ್ ಪಕ್ಷವನ್ನ ಆಳುತ್ತಿದ್ದಾರೆ ಎಂದು ದೂರಿದ್ದಾರೆ. ಬಾಗಲಕೋಟೆಯಲ್ಲಿಂದು ಬಿಜೆಪಿ ಜಿಲ್ಲಾ ಕಾರ್ಯಾಲಯದಲ್ಲಿ ಆಯೋಜಿಸಿದ್ದ ಬಿಜೆಪಿ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷವು ದೇಶದ ಬಗ್ಗೆ ಅಭಿಮಾನ, ಪ್ರೀತಿ, ಚಿಂತನೆ ಅಥವಾ ಹೋರಾಟ ನಡೆಸಿದೆ ಯಾವುದೇ ಲಕ್ಷಣಗಳು ಕಾಂಗ್ರೆಸ್ ಆಡಳಿತದಲ್ಲಿ ಕಂಡುಬರುವುದಿಲ್ಲ ಎಂದು ವಿಷಾದ ವ್ಯಕ್ತಪಡಿಸಿದ್ದಾರೆ. ಇವರನ್ನ ಚರಂತಿ ಮುಟ್ಟವರೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಮಾಧ್ಯಮ ಸ್ನೇಹಿತರೆ, ವೀರಶೈವ ಲಿಂಗಾಯತ ಅಂತಂದರೆ ಮೂರು ಬಹಳ ಪ್ರಮುಖವಾಗಿರುವಂಥ ವಿಚಾರ. ಭವ್ಯವಾಗಿರುವಂಥ ಒಂದು ಇತಿಹಾಸ. ಇಡೀ ಭಾರತ ದೇಶದಲ್ಲಿ ಹಲವಾರು ಸಮುದಾಯಗಳು ಆ ಪ್ರದೇಶದಲ್ಲಿದ್ದಾವೆ. ಆದರೆ ಎಲ್ಲರಿಗೂ ಕೂಡ ಮಾರ್ಗದರ್ಶಕ ಆಗಬಲ್ಲ ವೈಶಿಷ್ಟ್ಯವಾಗಿರುವಂಥ ಒಂದು ಸಮಾಜ ವೀರಶೈವ ಲಿಂಗಾಯತ ಸಮಾಜ. ಬಸವಣ್ಣವರ ಬೋಧನೆ, ವೀರಶೈವ ಪರಂಪರೆಯ ಆಚರಣೆ, ಇವು ಎರಡರ ಸಮಾಗಮ ವೀರಶೈವ ಲಿಂಗಾಯತ. ಅಂದರೆ ವೈಚಾರಿಕವಾಗಿ ಬಹಳ ಶ್ರೇಷ್ಠವಾಗಿರುವಂಥ ಸಮಾಜ. ಸರ್ವಕಾಲಕ್ಕೂ ಕೂಡ ನಮ್ಮ ವೈಚಾರಿಕಕ್ಕೆ ಸಲ್ಲುವಂಥ ಒಂದು ಸಮಾಜಕ್ಕೆ ನಾವು ಸೇರಿದ್ದೇವೆ. ಅದು ಹೇಳ್ತಿರ್ತಾರೆ. ಮತ್ತೇನು, ನಮ್ಮದು ನಾಯಕತ್ವವನ್ನು ಕೊಡುವಂಥ ಸಮಾಜ. ನಾಯಕತ್ವವನ್ನು ಕೊಡುವಂಥ ಸಮಾಜ ಒಳ್ಳೆಯದು ಆಗುತ್ತೆ. ಹೊಸ ಹೊಸ ನಾಯಕತ್ವ ಕೊಡ್ತಾರೆ, ಹೊಸ ನಾಯಕರು ಬರ್ತಾರೆ. ಆದರೆ ನಾಯಕರು ಜಾಸ್ತಿ ಆದಾಗ ಅವರು ಬೇರೆ ಬೇರೆ ಪಕ್ಷಕ್ಕೂ ಕೂಡ ಹೋಗ್ತಾರೆ. ಇದಕ್ಕೆ ಗಾಬರಿ ಆಗುವಂಥ ಅವಶ್ಯಕತೆ ಇಲ್ಲ. ಆದ್ದರಿಂದ ಇವತ್ತು ನಮ್ಮ ಮುಂದಿರುವಂಥ ಪ್ರಶ್ನೆ ಏನು, ಸಮಾಜವನ್ನು, ಧರ್ಮವನ್ನು ಭೇದ ಮಾಡಿ ಒಡೆಯುವಂಥ ಪ್ರಯತ್ನ ಮಾಡ್ತಾರೆ. ವೀರಶೈವ ಲಿಂಗಾಯತರು ಹಿಂದೂಗಳಲ್ಲ, ಹಿಂದೂ ಬೇರೆ, ಅದು ಬೇರೆ. ಇದು ಅವರ ಸ್ವಂತ ರಾಜಕೀಯ ಕುತಂತ್ರಕ್ಕೆ ಮತ್ತು ಸ್ವಂತ ರಾಜಕೀಯ ಲಾಭಕ್ಕಾಗಿ ಮಾಡ್ತಾ ಇದ್ದಾರೆ ಹೊರತಾಗಿ ಮತ್ತೇನೂ ಇಲ್ಲ. ಅದರಿಂದ ಅದರ ಉದ್ದೇಶ ಬೇರೆ ಏನೂ ಇಲ್ಲ. ಇದಕ್ಕೆ ಅವಕಾಶಗಳನ್ನು ಮಾಡಿಕೊಡಬಾರ್ದು. ಅವಕಾಶಗಳನ್ನು ಮಾಡಿಕೊಡಬಾರ್ದು ಅಂತಂದ್ರೆ ನಾವು ತೋರಿಸುವಂಥ ಶಕ್ತಿ ಈಗ ಬಾಗಲಕೋಟೆಯಲ್ಲಿ ಸೀಮಿತವಾಗಿ ನಾವೆಲ್ಲ ಒಂದಾಗಿ ಅದಕ್ಕೆ ಅವಕಾಶಗಳನ್ನು ಕೊಡೋದಿಲ್ಲ ಅಂತ ಹೇಳಿ ಸಮಗ್ರವಾಗಿರುವಂಥ ನಮ್ಮ ವೀರಶೈವ ಲಿಂಗಾಯತ ಉಪಪಂಗಡಗಳ ಜೊತೆಗೆ ಇತರ ಹಿಂದೂ ಇಂದಿನ ಸಭೆಯ